ಬೆಳಿಗ್ಗೆ ಬೇಗ ಎದ್ದು ಇಷ್ಟು ಸುಂದರವಾದ ನೇಚರ್ನ ನೋಡಿಕೊಂಡು ಈ ಜಿಗ್ಜಾಗ್ ರೋಡ್ ದಾಟ್ಕೊಂಡು ನಾವು ಹೊರಟಿದ್ದೆ. ಹೇ ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಮಿನಿ ವ್ಲಾಗ್. ಇಷ್ಟು ಬೇಗ ಎದ್ದು ನಾನು ಎಲ್ಲಿಗೆ ಹೊರಟಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ, ಫುಲ್ ವಿಡಿಯೋನ ತಪ್ಪದೆ ನೋಡಿ. ನಮ್ ಗಣೇಶನ್ಗೆ ನಮಸ್ಕಾರ ಮಾಡಿ, ಎಷ್ಟೇ ಚಳಿ ಇದ್ರು ಕಾರಲ್ಲಿ AC ಹಾಕೊಂಡು ನಮ್ ಜರ್ನಿ ಸ್ಟಾರ್ಟ್ ಆಯ್ತು. ನೈಟ್ ಟೈಮ್ ಅಲ್ಲಿ ಬೆಂಗಳೂರಿನ ಕಲರ್ ಬಿಲ್ಡಿಂಗ್ಸ್ ನೋಡೋದೇ ಚಂದ. ಡೇ ಇರ್ಲಿ ನೈಟ್ ಇರ್ಲಿ ಬೆಂಗಳೂರು ಟ್ರಾಫಿಕ್ ಮಾತ್ರ ಯಾವಾಗ್ಲೂ ಇರೋದೆ. ನಾನ್ ಬರ್ತಿದ್ದೀನಿ ಅಂತ ಕಾಯ್ಕೊಂಡು ನಿಂತ ಜನರಿಗೆ ಒಂದು ನಮಸ್ಕಾರ ಮಾಡಿ, ನಮ್ ಜೊತೆ ಏನೋ ಇಬ್ರು ಬರ್ತಿದ್ರು, ಅವ್ರಿಗೆ ಪಿಕಪ್ ಮಾಡಕ್ಕೆ ಅವ್ರ ಮನೆ ಕಡೆ ನಾವು ಹೋದ್ವಿ. ಅವ್ರನ್ನ ಕರ್ಕೊಂಡು ನಮ್ ಜರ್ನಿ ಸ್ಟಾರ್ಟ್ ಆಯ್ತು. ಬೆಳಗ್ಗೆ ಈ ಕೋಲ್ಡ್ ಕ್ಲೈಮೇಟ್ ಅಲ್ಲಿ ಈ ಬೆಟ್ಟಗಳಲ್ಲಿ ಫಾಗ್ ನೋಡ್ಕೊಂಡು ಅಷ್ಟೇ ನಿಧಾನ ಹರಿತಿರೋ ನದಿಗಳನ್ನ ದಾಟ್ಕೊಂಡು ನಮ್ಮ KSRTC ಬಸ್ ಜೊತೆ ರೇಸ್ ಕಟ್ಕೊಂಡು ನಾವು ಹೊರಟಿರೋದೇ 7 ಬೆಟ್ಟಗಳ ಒಡೆಯ ಮಲೆ ಮಹದೇಶ್ವರನ ದೇವಸ್ಥಾನಕ್ಕೆ. ಮಹದೇಶ್ವರ ದೇವಸ್ಥಾನದ ದ್ವಾರ ಬಾಗಿಲ ದಾಟಿಕೊಂಡು ನಮ್ಮ ಪಯಣ ಹೊರಟಿದ್ದು ದೇವಸ್ಥಾನದ ಕಡೆಗೆ. ನಾವು ಬೆಳಿಗ್ಗೆ ಬೇಗ ಹೋಗಿದ ಕಾರಣ ಕೋತಿಗಳು ಬಿಟ್ರೆ ಬೇರೆ ಯಾವ ವಾಹನಗಳಲ್ಲಿರ್ಲಿಲ್ಲ. ಈ ಅಂಕಲ್ ನೋಡಿ ಕೋತಿ ಸಾಕಿದ್ದಾರೆ ಅಂತ ಅನ್ಕೊಂಡಿದ್ವಿ. ಆಮೇಲೆ ಇವ್ರನ್ನ ನೋಡಿದ್ಮೇಲೆ ಗೊತ್ತಾಯ್ತು ಪಾದಯಾತ್ರೆ ಮುಖಾಂತರ ದೇವಸ್ಥಾನಕ್ಕೆ ಬರ್ತಿದಾರ ಅಂತ. ಒಳ್ಳೇದ್ ಮಾಡ್ತದ. ಕಾರಲ್ಲಿಯೇ ಕೂತು ಕೋತಿಗಳಿಗೆ ಬಾಳೆಹಣ್ಣು ಹಾಕಿ 7 ಬೆಟ್ಟಗಳು ದಾಟ್ಕೊಂಡು ಕೊನೆಗೂ ನಾವು ರೀಚ್. ದಸರಾ ಜಾತ್ರಾ ಮಹೋತ್ಸವ ಇರೋದ್ ಕಾರಣ ಜನಸಂಖ್ಯೆ ಚೂರು ಜಾಸ್ತಿನೇ ಇತ್ತು. ಹುರುಳು ಸೇವೆ ಮಾಡ್ತಾರಂತ ಕೇಳಿದೆ, ಆದ್ರೆ ನೋಡಿದ್ದೆ ಇಲ್ಲೇ ಫಸ್ಟ್ ಟೈಮ್. ಮಾದಪ್ಪನ ಸನ್ನಿಧಿಗೆ ನಮಸ್ಕಾರ ಮಾಡಿ, ದಸರಾ ಜಾತ್ರಾ ಮಹೋತ್ಸವ ಇರೋದ್ ಕಾರಣ ಏನೋ ರಥ ಏನೋ ಇತ್ತು, ಅದೆಲ್ಲ ನೋಡ್ಕೊಂಡು ಮಾದಪ್ಪನ ನಮಸ್ಕಾರ ಮಾಡಿ ಕೊನೆಯದಾಗಿ ಬೆಟ್ಟದ ಮೇಲಿರೋ ಮಾದಪ್ಪನ ಮೂರ್ತಿಗೆ ನಮಸ್ಕಾರ ಮಾಡಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ಬೇಕಂತ ನಾವು ನಮ್ಮ ಕಾರ್ ಕಡೆ ಬಂದ್ವಿ. ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅಂತ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ತರ ಟ್ರಾವೆಲಿಂಗ್ ವ್ಲಾಗ್ ಆಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಅಷ್ಟೇ.